ಇವತ್ತು ಆ ಮತದಾನ ಹಕ್ಕು ನೀವು ಯಾರಿಗ್ ಬೇಕಾದ್ರೂ ಚಲಾಯಿಸ್ತಕ್ಕಂತ ಹಕ್ಕು ಅದು ನಿಮಗಿದೆ. ಇವತ್ತ ಆ ಎಲೆಕ್ಟ್ರಾನಿಕ್ ಅಲ್ಲಿ ಹೋಗಿದಾಗ ಆ ಮತ ನೀವ್ ಯಾರಿಗ್ ಹಾಕ್ಬೇಕಂತ್ರಿ, ನೀವೇನ್ ಮನುಷ್ಯನ ಇಟ್ಕೊಂಡು ಹೋಯ್ತ್ರಿ, ಅಲ್ಲಿ ಒಂದು ಸಲ ಟುಯ್ ಅಂತು ಅಂದ್ರೆ ಅದು ಮುಗಿದೋಯ್ತು, ಟೊಯ್ ಆಯ್ತು. ಇವತ್ತು ಇಡೀ ಹುಮ್ನಾಬಾದ್ ಕ್ಷೇತ್ರದ ಜನ ಹೇಳ್ತಾರ ಏನೋ ನಮ್ಲಿಂದ ತಪ್ಪಾಗಿದೆ, ನಾವು ಇವತ್ತಿರ್ತಕ್ಕಂಥ ಒಳ್ಳೆಯವರಿಗೆ ಗೆಲ್ಸ್ಬೇಕಾಗಿತ್ತು, ಆಗ್ಲಿಲ್ಲ, ಇವತ್ತು ಕೆಟ್ಟವ್ರ ಅಧಿಕಾರ ಬಂದಿದಾರ ಅಂತ. ಇವತ್ತು ಅನೇಕ ಬಾರಿ ಅನೇಕ ಕಾರ್ಯಕ್ರಮಗಳು ಹೋಗಿದಾಗ ಅನೇಕ ಜನ ಹೇಳ್ತಾರೆ. ಇವತ್ತು ನಾನು ಹೇಳಕ್ ನಿಮ್ಗೆ ಇಚ್ಛೆ ಪಡ್ತೀನಿ, ಇವತ್ತು ಇಲ್ಲಿ ಹುಮ್ನಾಬಾದಲ್ಲಿ ಎಷ್ಟೊಂದು ಮನೆ ಏನಪ್ಪಾ ಪಪ್ಪು ದೇವಣಿ ಹುಮ್ನಾಬಾದ್ದಾಗ ಇಲ್ಲೆಲ್ಲ ಮನೆ ಜೇರ್ಪೇಡ್ದಾಗ ಯಾವಾಗ ಪ್ರಾರಂಭ ಆಯ್ತಮ್ಮ ತಾಯಿ, ಎಷ್ಟು ಮಂದಿಗೆ ಮನೆ ಕೊಟ್ಟಿದೀವಿ? ನಾನು ಎಮ್ಮೆಲ್ಲೆ ಇದ್ದ, ನಾನು ಇದ್ದಾಗ ಕೊಟ್ಟಿದ್ದಿಲ್ಲ ಹೇಳ್ರಿ. ನಡ್ಬಕ್ ಪಾಪ ಯಾರೋ ಹೇಳ್ತಾರೆ ನಾವು ಮಾಡಿದೋ ನೀವು ಮಾಡಿದೋ ಯಾರು ಮಾಡ್ಲಕ್ ಅವ್ರು ಏನೂ ಇದ್ದಿಲ್ಲ. ಯಾರು ಏನಿದ್ರಿ ಹೇಳ್ರಿ? 2013-14 ನಾವು ಮನೆಗಳು ತಂದಿ ಸುಮಾರು 250 ಮನೆಗಳದಾಗ 150 ಮನೆಗಳು ನಮ್ ಜೇರ್ಪೇಟೆಯಲ್ಲಿ ಸ್ಲಮ್ ನಲ್ಲಿ ಒಂದು ಮನೆಗೆ 5 ಲಕ್ಷ ರೂಪಾಯಿ ಸಿಗ್ತಕ್ಕಂತ ನಮ್ಮ ಉಮೇಶ್ ಜಮಿಗೆ ಇದ್ದಾರಲ್ಲ, ಇವತ್ತೆಲ್ಲ ಇಷ್ಟೊಂದು ಕೆಲಸ ನಾವೆಲ್ಲ ಮಾಡಿದಿರಿ. ಆಗತ್ತೆ ಒಂದೊಂದ್ಸಲ ಹಿಂದೆ ಮುಂದೆ, ಅದಕ್ಕೆ ನಾವು ಕೂಡ ವಿಚಾರ ಮಾಡಿದ್ವಿ. ಕೆಲವ್ರು ಹೇಳ್ತಾ ಇದ್ರು ಇದೆಲ್ಲ ನಾನ್ ಮಾಡಿದೀನಿ, ನೀವು ಮಾಡಕ್ ನೀವ್ ಏನಿದ್ರಿ? ನೀವೇನಾದ್ರೂ ಇದ್ರಾ? ಏನ್ ಜಿಲ್ಲಾ ಪರಿಷತ್ ತೆಗಿದ್ರಾ ಅಥವಾ ವಿಧಾನ ಪರಿಷತ್ ತೆಗಿದ್ರಾ? ಇಲ್ಲಿ ಕೂಡ ಏನೂ ಇಲ್ಲ. ಸುಮ್ನೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ಜನರಿಗೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಹೇಳ್ತಕ್ಕಂಥದ್ದೆಲ್ಲ ಮತ್ತೊಬ್ರು ಬೇರೆ ಬೇರೆ ಹೇಳ್ತಾ ಇದಾರೆ. ಇಲ್ಲ ನಾವು ಮಾಡಿಸಿದೀವಿ ಅವ್ರು ಮಾಡ್ಸಕ್ ಅವ್ರ ಕೈದಾಗ ಅಧಿಕಾರ ಏನು? ನಾನ್ ಹೇಳಿ ಸರ್ಕಾರ ವತಿಯಿಂದ ಇಲ್ಲಿ ಏನಾಗ್ಬಿಟ್ಟಿದೆ, ಹುಮ್ನಾಬಾದ್ದಲ್ಲಿ ಮಾಧ್ಯಮ ಸ್ನೇಹಿತರು ಕೂಡ ಕೂತಿದ್ರಿ. ಹುಮ್ನಾಬಾದ್ದಲ್ಲಿ 500 ಮನೆಗಳು ಸ್ಲಮ್ ಮನೆಗಳು ನಾನ್ ತಂದೆ. ಚುಡುಗುಂಬ ಪಟ್ಟಣದಲ್ಲಿ 545 ಮನೆಗಳು ನಾವು ತಂದೆ. ಈಗಿರ್ತಕ್ಕಂಥವ್ರು ಹೊಸ ತಂದು ಪೂಜೆ ಮಾಡಿಲ್ಲ. ನನಗೆ ಬೇಜಾರು ಏನು ಅಂದ್ರೆ, ನಾನ್ ತಂದಿರ್ತಕ್ಕಂಥ ಮನೆಗೆ ಇನ್ನೊಂದ್ಸಲ ಪೂಜೆ ಮಾಡಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥ ದಿಲೀಪ್ ಕುಮಾರ್ ಅವರೇ, ನೀವು ವಿಡಿಯೋ ಮಾಡ್ಕೊತಾ ಇದ್ರಿ, ಸರಿಯಾಗಿ ಮಾಡ್ಕೊಡ್ರಿ. ಯಾಕಂತ ಕೇಳ್ರಿ, ಕರೆಕ್ಟ್ ಅಲ್ಲ? 545 ಮನೆ ನಾನ್ ತಂದು ಪೂಜೆ ಮಾಡಿದ, ಹುಮ್ನಾಬಾದ್ನಾಗ 500 ಮನೆ ತಂದು ನಾ ಪೂಜೆ ಮಾಡಿದ. ಹೊಸದ್ ಮಾಡ್ಲಿ. ಈಗ ಚಂದ್ರಶೇಖರ್ ಪಾಟೀಲ್ ಇದಾರ, ಭೀಮರಾವ್ ಪಾಟೀಲ್ ಇದಾರ, ಅವ್ರವ್ರ ಅಧಿಕಾರದಲ್ಲಿ ಅವ್ರಿಗೆ ಏನೇನು ಸರ್ಕಾರ ಸೌಲಭ್ಯಗಳು ಸಿಗ್ತಾವ ತಂದು ಸ್ಕೀಮ್ ಲಾಂಚ್ ಮಾಡಿ ನಾವು ಸ್ವಾಗತ ಮಾಡೋಣ. ಯಾವಾಗ ರಾಜಶೇಖರ್ ಪಾಟೀಲ್ಗೆ ತಂದಿ ಅದೇ ಮಾಡಿ ನಾ ಮಾಡಿದ್ದೀನಿ ನೋಡ್ರಿ, ಜನ ಮುಗ್ರು ಹೋಗ್ಲಕ್ ತಯಾರಿಲ್ಲ. ಜನರು ಬಹಳ ಜಾಗೃತರಾಗಿದ್ದಾರ. ಇವತ್ತು ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ, ಇವತ್ತು ಸೋಷಿಯಲ್ ಮೀಡಿಯಾ, ಜನ ಇಷ್ಟು ಜಾಗೃತ ಆಗಿದಾರ. ಕ್ಷಣದಲ್ಲಿ ಹುಮ್ನಾಬಾದ್ ಕ್ಷೇತ್ರ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಅಲ್ಲಿ ದುಬೈದ ನಮ್ ಸ್ನೇಹಿತರು ನೋಡ್ತಾ ಇದಾರ, ಅಮೆರಿಕದಲ್ಲಿ ನೋಡ್ತಾ ಇದಾರ. ರಾಜಶೇಖರ್ ಪಾಟೀಲ್ ಹುಟ್ಟುಹಬ್ಬ ಅದ. ಇವತ್ತು ನನಗೆ ಎಷ್ಟೋ ಜನ ಹೊರ ದೇಶದಿಂದ ಕೂಡ ವಿಶಸ್ ಕಳಿಸಿದಾರ, ಫೋನ್ ಮುಖಾಂತರ ನನ್ನನ್ನು ವಿಶ್ ಮಾಡ್ತಾ ಇದಾರ. ಇವತ್ತು ಹೇಳಕ್ ನಾನು ಏನ್ ಬಯಸ್ತೀನಿ ಅಂದ್ರೆ, ಯಾವುದೇ ಕೆಲಸಗಳು ನಾವು ಮಾಡಬೇಕಾಗಿತ್ತು ಅಂದ್ರೆ ಜನರ ಸೇವೆಗಾಗಿ. ಇವತ್ತು ನಿಮ್ಮಲ್ಲಿ ಇರ್ತಕ್ಕಂಥ ನೀವೇನ್ ನನಗೆ ಆಶೀರ್ವಾದ ಮಾಡಿದಿರಿ, ಆ ಒಂದು ನಿಟ್ಟಿನಲ್ಲಿ ನಿಮ್ ಸೇವೆ ಮಾಡ್ತಕ್ಕಂಥ ಪ್ರಾಮಾಣಿಕತೆ ಪ್ರಯತ್ನ ನಾನು ಮಾಡಿದೀನಿ ಅಂತಂದ್ರೆ ಯಾರು ಉಪಕಾರ ಸಲುವಾಗಲ್ಲ, ನನಗಿರ್ತಕ್ಕಂಥ ಕರ್ತವ್ಯ ನಿವಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಇನ್ನೊಂದು ಮಾಧ್ಯಮ ಸ್ನೇಹಿತರೆ, ತಮಗೆಲ್ಲರಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನಾನು ಮೊದಲನೇ ಸಲ 2003ರಲ್ಲಿ ಈ ಹುಮ್ನಾಬಾದ್ ಕ್ಷೇತ್ರದಿಂದ ನಾನು ಗೆದ್ದಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣರವರು ರಾಜ್ಯದ ಮುಖ್ಯಮಂತ್ರಿಗಳಾದರು. ಆ ಸಮಯದಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ